ರೈಟ್ G7 ಸಭೆಯನ್ನ ಮುಗಿಸಿ ತ್ವರಿತವಾಗಿ ಹೊರಟಿದ್ದಾರೆ ಡೊನಾಲ್ಡ್ ಟ್ರಂಪ್. ಕದನ ವಿರಾಮಕ್ಕೆ ಕೇಳ್ಕೊಳ್ತಾ ಇರಾನ್. ಕದನ ವಿರಾಮದ ಮಧ್ಯಸ್ಥಿಕೆಯನ್ನ ವಹಿಸೋದಕ್ಕೆ ಅಮೆರಿಕಾಗೆ ಮನವಿಯನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಇರಾನ್ ನಿರ್ಧಾರವನ್ನ ಒಪ್ಪಿಕೊಳ್ಳುತ್ತಾ ಇಸ್ರೇಲ್. ಕದನ ವಿರಾಮದ ಮಾತುಕತೆಗೆ ಹೊರಟ್ರ ಟ್ರಂಪ್ ಅನ್ನುವಂತಹ ಪ್ರಶ್ನೆಗಳು. ಕೆನಡಾದಲ್ಲಿ ಸಭೆಯನ್ನ ಮುಗಿಸಿ ಬೇಗನೆ ತ್ವರಿತವಾಗಿ ಹೊರಟಿದ್ದಾರೆ ಡೊನಾಲ್ಡ್ ಟ್ರಂಪ್. ಕದನ ವಿರಾಮಕ್ಕೆ ಮಧ್ಯಸ್ಥಿಕೆ ವಹಿಸೋದಕ್ಕೆ, ಸಾರಥ್ಯ ವಹಿಸೋದಕ್ಕೆ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಈಗೇನು ಇರಾನ್ ಕೂಡ ಮನವಿಯನ್ನ ಮಾಡ್ಕೊಳ್ತಾ ಇದೆಯೋ, ಟ್ರಂಪ್ ಅವರ ಮಧ್ಯಸ್ಥಿಕೆ ಇಲ್ಲಿ ಅನಿವಾರ್ಯವಾಗಿದೆ. ದಯಮಾಡಿ ಅವರ ಮನವೊಲಿಸಿ ಹೇಗಾದ್ರೂ ಮಾಡಿ ಇಸ್ರೇಲ್ ಜೊತೆ ಮಾತುಕತೆಯನ್ನ ಆಡಿ ಅಂತ ಹೇಳಿ ಈ ಒಂದು ಸಭೆಯಲ್ಲಿ ಇರಾನ್ ಕೇಳ್ಕೊಂಡಂತೆ ಕಾಣಿಸ್ತಾ ಇದೆ. ಸೊ ಹಾಗಾಗಿ G7 ಸಭೆಯನ್ನ ಮುಗಿಸಿ ತ್ವರಿತವಾಗಿ ಹೊರಟಿದ್ದಾರೆ ಟ್ರಂಪ್ ಅವರು. ಯಾವ ಕಾರಣಕ್ಕೆ ಹೊರಟ್ರು ಅನ್ನೋದು ಗೊತ್ತಿಲ್ಲ, ಬಟ್ ಆದರೆ ಒತ್ತಾಯಗಳು ಕೂಡ ಕೇಳಿ ಬರ್ತಾ ಇದೆ ಇರಾನ್ನಿಂದ. ಅದೇ ನಾನು ಈಗಾಗಲೇ ಹೇಳ್ತಾ ಇದ್ನಲ್ಲ, ಕದನ ವಿರಾಮಕ್ಕೆ ಇಸ್ರೇಲನ್ನು ಒಪ್ಪಿಸೋದು ಅಷ್ಟು ಸುಲಭದ ಕೆಲಸ ಅಲ್ಲ ಅಂತ ಹೇಳಿ ರಾಜಕೀಯ ವಿಶ್ಲೇಷಕರು ಕೂಡ ಹೇಳ್ತಾ ಇದ್ದಾರೆ. ಸೊ ಇದೇ ಕಾರಣಕ್ಕೆ ಇಸ್ರೇಲ್ ಜೊತೆ ಮಾತುಕತೆ ನಡೆಸುವಂತೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರನ್ನ ಒತ್ತಾಯಿಸುವಂತಹ ತಂತ್ರಕ್ಕೆ ಗಲ್ಫ್ ರಾಷ್ಟ್ರಗಳು ಕೂಡ ಮೊರೆ ಹೋಗಿವೆ. ಆದರೆ ಕದನ ವಿರಾಮಕ್ಕೆ ಇರಾನ್ ಪ್ರಯತ್ನ ನಡೆಸಿದೆಯೇ ಅನ್ನೋದು ಒಂದು ಕಡೆ ಖಚಿತಪಡಿಸ್ಕೊಳ್ಬೇಕಾಗತ್ತೆ. ಬಟ್ ಆದರೆ ಇರಾನ್ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದೆ ಬ್ಯಾಕ್ ಡೋರಿಂದ. ಬಟ್ ಆದರೆ ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ? ಮಧ್ಯಸ್ಥಿಕೆಯನ್ನು ವಹಿಸ್ಕೊಳ್ತಾರಾ ಟ್ರಂಪ್ ಅವರು? ಇಸ್ರೇಲ್ ಜೊತೆ ಮಾತುಕತೆಯನ್ನು ಆಡ್ತಾರಾ? ಸಾಕಷ್ಟು ಪ್ರಶ್ನೆಗಳು ಕೂಡ ಇದೆ ಇಲ್ಲಿ. ಸೊ G7 ಮೀಟಿಂಗ್ನಲ್ಲೂ ಕೂಡ ಯುದ್ಧದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆಗಳು ಕೂಡ ಆಗಿದೆ. ಇದು ಈಗಾಗಲೇ 4 ದಿನ ಮುಗಿದು ಹೋಗಿದೆ. ಇದು ಮುಂದಿನ ದಿನಗಳಲ್ಲಿ ಹೀಗೆ ಮುಂದುವರುತ್ತಾ ಹೋದರೆ ಸಾಕಷ್ಟು ತೊಂದರೆಗಳು ಕೂಡ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಈಗಾಗಲೇ ಡೊನಾಲ್ಡ್ ಟ್ರಂಪ್ ಅವರು ಕೂಡ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ನಾವು ಯಾವ ವಿಚಾರಕ್ಕೂ ಮಧ್ಯಪ್ರವೇಶ ಮಾಡೋದಿಲ್ಲ ಅಂತ ಹೇಳಿ. ಬಟ್ ಆದರೆ ಈಗಾಗಲೇ ಮಧ್ಯಪ್ರವೇಶ ಮಾಡಬೇಕಾಗಿರೋದು ಅನಿವಾರ್ಯ ಕೂಡ ಆಗಿದೆ. ಮನವಿಯನ್ನು ಕೂಡ ಮಾಡಿಕೊಳ್ತಾ ಇದ್ದಾರೆ. ಸೊ ಇರಾನ್ ಜನ ತಕ್ಷಣವೇ ಟೆಹರಾನನ್ನು ಖಾಲಿ ಮಾಡಿ ಅಂತ ಹೇಳಿ ಟ್ರಂಪ್ ಒಂದು ಕಡೆ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಏನಾಗುತ್ತೆ? 5ನೇ ದಿನವೂ ಕೂಡ ದಾಳಿಯನ್ನು ನಡೆಸ್ತಾ ಇದ್ದಾವೆ. ಇರಾನ್ ಜನತೆ ತಕ್ಷಣವೇ ತೊರೆಯುವಂತೆ ಕೂಡ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಮಧ್ಯಪ್ರಾಚ್ಯದ ಪರಿಸ್ಥಿತಿಯಿಂದಾಗಿ ಟ್ರಂಪ್ ಕೆನಡಾದಲ್ಲಿ ನಡೆದಂತಹ ಗ್ರೂಪ್ ಆಫ್ 7 ಶೃಂಗಸಭೆಯಿಂದ ಕೂಡ ಒಂದು ದಿನ ಮುಂಚಿತವಾಗಿ ಹೊರಟಿದ್ದಾರೆ. ಈ ಹಿಂದೆ ಕೂಡ ಶ್ವೇತಭವನ ಕೂಡ ತಿಳಿಸಿತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಮಾಹಿತಿಯನ್ನು ಕೂಡ ಹಂಚಿಕೊಂಡಿದ್ರು. ಈ ಸ್ಫೋಟಗಳು ಮತ್ತೆ ಭಾರೀ ವಾಯು ರಕ್ಷಣಾ ಗುಂಡಿನ ದಾಳಿಯನ್ನ ನಡೆದಿರೋದಾಗಿ ಇರಾನಿನ ಮಾಧ್ಯಮಗಳು ಕೂಡ ವರದಿಯನ್ನ ಕೂಡ ಮಾಡಿವೆ. ಮತ್ತೆ ಮಾಧ್ಯಮಗಳು ಕೂಡ ವರದಿ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಇಸ್ರೇಲ್ ದಾಳಿಯನ್ನು ನಡೆಸಿದಂತಹ ಸಂದರ್ಭದಲ್ಲಿ ಆಂಕರ್ ಕೂಡ ಭಯಭೀತರಾಗಿದ್ರು.